ನಮಸ್ಕಾರ, ಹೇಗಿದ್ದೀರಾ ಎಲ್ಲ? ನಾನು ವಿದ್ಯಾ ಮಲ್ನಾಡ್ ಮಾತಾಡ್ತಾ ಇದ್ದೀನಿ. ನಾಳೆ ಕಾಂತಾರ ಒಂದು ರಿಲೀಸ್ ಆಗ್ತಾ ಇದೆ ರೀ. ಈ ಸಿನಿಮಾವನ್ನ ಯಾಕೆ ನೋಡಬಾರ್ದು, ಯಾರು ನೋಡಬಾರ್ದು ಮತ್ತು ಯಾಕೆ ನೋಡಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಏನಂತೀರಾ ನೋಡಿ, ಕಾಂತಾರ ಮೊದಲಿಗೆ ಮಾತಾಡೋಣ. ರಿಷಬ್ ಶೆಟ್ಟಿನ ಡಿವೈನ್ ಸ್ಟಾರ್ ಅಂತ ಒಂದೇ ಸ್ಟೆಪ್ಪಿಗೆ ಎಳ್ಕೊಂಡು ಹೋಗಿದ್ದು ಅಥವಾ ಒಳ್ಳೆ ಕೀರ್ತಿ ತಂದಂತಹ ಸಿನಿಮಾ ಈ ಕಾಂತಾರ, ನೋ ಡೌಟ್. ಈಗ ಕಾಂತಾರ ಸಿಕ್ವೆಲ್ 1 ಬರ್ತಾ ಇದೆ. ಅದರ ಟ್ರೈಲರ್ ನೀವೆಲ್ಲರೂ ನೋಡಿದಿರಿ. ಟ್ರೈಲರ್ ಬಗ್ಗೆ ಮಾತಾಡಂಗಿಲ್ಲ, ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್. ಬರೀ ಹೊಗಳು ಅಂತದ್ದಿಲ್ಲ, ಇದರಲ್ಲಿ ಸ್ವಲ್ಪ ಚರ್ಚೆ ಮಾಡಬೇಕಾಗಿರುತ್ತೆ. ಅದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಸಿನಿಮಾನ ಈ ಟ್ರೈಲರ್ ಪ್ರವೋಕ್ ಮಾಡ್ತದೆ ಏನಂತ, ನೀನು ನೋಡ್ಲೇಬೇಕು ಅನ್ನೋ ಥರ. ಯಾವುದ್ಯಾವ್ದು ವಿಚಾರ ಅಂತ ಮೊದಲಿಗೆ ಹೇಳ್ತೀನಿ. ಅಂದರೆ ಈ ಸಿನಿಮಾನ ಯಾಕೆ ನೋಡಬೇಕು ಅನ್ನೋದನ್ನ ಫಸ್ಟ್ ಡಿಸ್ಕಸ್ ಮಾಡೋಣ, ಉಳಿದಿದ್ದ ಆಮೇಲೆ. ಯಾಕೆ ನೋಡಬೇಕು? ಮೊದಲನೇದು, ನಮ್ಮ ಕರ್ನಾಟಕದ ಹೆಸರನ್ನ ವರ್ಲ್ಡ್ ವೈಡ್ ಸ್ಪ್ರೆಡ್ ಮಾಡ್ತು. ಎರಡನೇ ವಿಷಯ, ಈಗ ನೋಡಿ, ಈ ಕರಾವಳಿ ಭಾಗ, ಮಲೆನಾಡು ಭಾಗ, ಉತ್ತರ ಕನ್ನಡ ಭಾಗ, ಈ ಭಾಗಕ್ಕೆ ಮಾತ್ರ ತೀರಾ ಪರಿಚಯ ಇದೆ ಈ ಯಕ್ಷಗಾನ, ಭೂತಾರಾಧನೆ, ಮತ್ತು ಏನು ದೈವಾರಾಧನೆ. ಇದನ್ನು ವರ್ಲ್ಡ್ ವೈಡ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಪ್ಪ ನಿಮಗೆ. ಮಂಡ್ಯ ಮೈಸೂರವರಿಗೆ ಈ ಕೊರಗಜ್ಜನ ಬಗ್ಗೆ ಏನು ಗೊತ್ತಿತ್ತು, ಅಥವಾ ಭೂತಾರಾಧನೆ ಬಗ್ಗೆ ಏನು ಗೊತ್ತಿತ್ತು? ಮಂಡ್ಯ ಮೈಸೂರು ಬೇಡ. ಈ ತಮಿಳ್ನಾಡಲ್ಲಿ ಬಂದು ಕೊರಗಜ್ಜನ ಕೈ ಮುಕ್ಕೊಂಡು ಹೋದ್ರು, ಆಂಧ್ರದವ್ರು ಬಂದು ಕೊರಗಜ್ಜನಿಗೆ ಸೇವೆ ಮಾಡಿ ಹೋದ್ರು, ಅಂದರೆ ಕೋಲ ಸೇವೆ ಕೊಟ್ಟೋದ್ರು ಕೆಲವರು. ಹಿಂಗೆಲ್ಲ ಸ್ಪ್ರೆಡ್ ಆಗಕ್ಕೆ ಶುರುವಾಯಿತು, ಬಿಕಾಸ್ ಅದೊಂದು ಸಿನಿಮಾದಿಂದ ಅಲ್ವಾ. ಈಗ ಕಾಂತಾರ 1 ಯಾಕೆ, ಏನು, ಇದ್ರ ಸ್ಪೆಷಾಲಿಟಿ ನೋಡೋಣ, ಆಮೇಲೆ ಉಳಿದಿದ್ದು ಮಾತಾಡೋಣ. ಏನಪ್ಪ ಅಂದರೆ, ಕಾಂತಾರದಲ್ಲಿ ಮೊದಲು ನಾವು ಮಾತಾಡಬೇಕಾಗಿರೋದು ವರ್ಲ್ಡ್ ವೈಡ್ ರೀಚ್ ಆಗುತ್ತೆ ಹೆಸರು. ಆ್ಯಂಡ್ ಕರಾವಳಿ ಭಾಗದ ಅಥವಾ ಮಲೆನಾಡಿಗೆ ಮತ್ತು ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿದ್ದ ಈ ಸಂಸ್ಕೃತಿ, ಸಂಸ್ಕಾರ, ಪೂಜೆ ಪುನಸ್ಕಾರ, ಆಚಾರ ವಿಚಾರ ಇದೆಲ್ಲದು ಮತ್ತೆ ಎಲ್ರಿಗೂ ಗೊತ್ತಾಗುತ್ತೆ, ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಎರಡನೇ ವಿಷಯ, ಈಗ ನೀವು ಹಿಸ್ಟ್ರಿ ಓದ್ಕೊಬಂದು ನಮ್ಮಲ್ಲಿ ಯಾರ್ಯಾರು ರಾಜರು ಇದ್ರು ಹೇಳಿ ಅಂದರೆ, ರಜಪೂತರು ಅಂತೀವಿ, ಮೊಘಲರು ಅಂತೀವಿ, ಮರಾಠರು ಅಂತೀವಿ. ನಮ್ಮ ನೆಲದಲ್ಲೇ ಇದ್ದ ಕದಂಬರ ಬಗ್ಗೆ ನಮಗೆ ಎಷ್ಟರ ಮಟ್ಟಿಗೆ ಗೊತ್ತು? ನಾವು ಓದೋ ಸಾಹಸನೂ ಅಂದರೆ ತಿಳ್ಕೊಳ್ಳೋ ಸಾಹಸನೂ ಮಾಡಿಲ್ಲ, ಓದಕ್ಕೂ ಹೋಗಿಲ್ಲ, ಅದು ಬೇರೆ ವಿಚಾರ ಬಿಡಿ. ಬಟ್ ಇಲ್ಲಿ ಮೊಘಲರು, ಮರಾಠರು, ರಜಪೂತರು ಅಂದರೆ ಬೇರೆ ಕಡೆಯಿಂದ ಬಂದು ನಮ್ಮನ್ನು ಆಳ್ವಿಕೆ ಮಾಡೋಗಿರೋರನ್ನ ಇರಲಿ, ನಾನು ಅವ್ರನ್ನ ತೆಗಳ್ತಾ ಇಲ್ಲ, ಅವ್ರದ್ದಿರಲಿ, ನಮ್ಮ ನೆಲಕ್ಕೆ ನಮ್ಮವ್ರು ಏನು ಕೊಡುಗೆ ಕೊಟ್ಟರು ಅನ್ನೋದನ್ನು ಕದಂಬರನ್ನ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅನ್ನೋದು ಟ್ರೈಲರ್ ಪ್ರಾಮಿಸ್ ಮಾಡ್ತಾ ಇದೆ. ಸೊ ಕದಂಬರ ಬಗ್ಗೆ ಅಥವಾ ನಮ್ಮ ನೆಲದ ಇತಿಹಾಸದ ಬಗ್ಗೆ ನಮಗೆ ಗೊತ್ತಿಲ್ಲ, ಇನ್ನು ಮಕ್ಳಿಗೆ ನಾವು ಏನು ಹೇಳ್ತೀವಿ ಅಲ್ವಾ? ಸೊ ಇದೊಂದು 3-4 ಗಂಟೆ ಕುತ್ಕೊಬಿಟ್ರೆ ಸಿನಿಮಾಕ್ಕೆ ನಾವು ಇತಿಹಾಸವನ್ನು ನಾವು ತಿಳ್ಕೊಂಡಂಗಾಗುತ್ತೆ. ನಮ್ಮ ಮಕ್ಕಳಿಗೆ ಬೋರ್ ಇಲ್ಲದೆ ನಾವು ಹೇಳ್ಕೊಟ್ಟಂಗಾಗುತ್ತೆ, ಅವ್ರ ಪಾಡಿಗೆ ಅವರು ಕೂಡ ಕುತ್ಕೊಂಡು ಕೇಳ್ತಾರೆ. ಎರಡನೇ ವಿಷಯ. ಮೂರನೇದು ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾದ ಹೀರೋಯಿನ್. ನೋಡಿ, ಕಾಂತಾರ ಫಸ್ಟ್ ಸಪ್ತಮಿ ಗೌಡ ಅವರು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆದರು. ಎಲ್ಲರೂ ಇದ್ದಾರೆ ಇವಾಗ ಅವರು, ಸಪ್ತಮಿ ಗೌಡ. ಈಗ ನಮ್ಮ ರುಕ್ಮಿಣಿ ಅವ್ರು ಬಂದಿದ್ದಾರೆ. ರುಕ್ಮಿಣಿ ಅವ್ರ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್, ಫಿದಾ ಆಗೋಗ್ಬಿಟ್ಟಿದ್ದಾರೆ. ಗಂಡು ಮಕ್ಕಳು ಬೇಡ ಬಿಡಿ, ಹೆಣ್ಣು ಮಕ್ಕಳೇ ಅಂತೂ ಏನ್ರಿ ಚೆನ್ನಾಗಿದ್ದಾರೆ ನಮ್ಮ ಹುಡುಗಿ ರುಕ್ಮಿಣಿ ಅವರು ಅನ್ನಂಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಇದು ನ್ಯಾಷನಲ್ ಕ್ರಶ್ ಅಲ್ಲ, ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಾರೆ ನಮ್ಮ ರುಕ್ಮಿಣಿ ಅನ್ನೋದ್ರಲ್ಲಿ ನೋ ಡೌಟ್ ಅಂತ ಆಲ್ರೆಡಿ ಟ್ರೈಲರೇ ಪ್ರಾಮಿಸ್ ಮಾಡಿ ಹೇಳ್ತಾ ಇದೆ. ನಮ್ಮ ಟ್ರಾಲರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಕೂಡ ಬಾರಿ 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 ವಿಪರೀತ ಲವ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇದೇ ರುಕ್ಮಿಣಿ ಅವ್ರನ್ನ. ಆ್ಯಂಡ್ ಅವ್ರನ್ನ ಎಲ್ಲಿ ಕರ್ಕೊಂಡೋಗಿ ಈ ಕಾಂತಾರ 1 ನಿಲ್ಸುತ್ತೋ ಗೊತ್ತಿಲ್ಲ. ಬಹಳ ಅದ್ಭುತ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ, ಯಾಕಂದರೆ ನಮ್ಮೂರು ಹುಡುಗಿ ಅಲ್ವೇನ್ರಿ. ನೋಡಿ, ತೆಲುಗಲ್ಲೆಲ್ಲ ಕ್ವೀನ್ ರೋಲ್ ಅಥವಾ ರಾಣಿ ರೋಲ್ ಅಂದ ತಕ್ಷಣ ಈಗಲೂ ನೆನಪಿಸ್ಕೊಳ್ಳೋದು ನಾವು ಅನುಷ್ಕಾ ಶೆಟ್ಟಿನ. ನಮ್ಮ ಕನ್ನಡದಿಂದ ಸ್ವಲ್ಪ ಕಡಿಮೆ ಆ ರೀತಿ ರೆಕಗ್ನೈಸ್ ಸಿಕ್ಕಿರುವಂಥವ್ರು ಆ ರೇಂಜ್ಗೆ. ಈಗ ಬಾಹುಬಲಿ ಅದನ್ನು ಎಷ್ಟೊಂದು ಚೆನ್ನಾಗಿ ನೋಡಿದ್ರು, ಎಲ್ಲರೂ ನೋಡಿದ್ರು ಭಾಷೆ ಮೀರೆ. ಸೊ ಕಾಂತಾರನೂ ಹಾಗೆ ಆಗುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ಕ್ವೀನ್ ಅಂದಾಗ ನಮ್ಮ ಕರ್ನಾಟಕದಿಂದ ನಮ್ಮ ರುಕ್ಮಿಣಿ ಅವರು ಅಂತ ನಮ್ಮ ಅನುಷ್ಕಾ ಅವ್ರ ಲೆವೆಲ್ನಲ್ಲಿ ಅವ್ರನ್ನ ರೀಚ್ ಮಾಡಿಸುವಂತಹ ಸಿನಿಮಾ ಅಂತ ಹೇಳ್ಬೋದು. ಅಷ್ಟೊಂದು ಪ್ರಾಮಿಸಿಂಗ್ ಆಗಿ ಕಾಸ್ಟ್ಯೂಮ್ ಇದೆ, ಅವರ ಲುಕ್ಸ್ ಇದೆ, ಅವರ ಟಾಕ್ಸ್ ಇದೆ. ಸೊ ಹೆಂಗಿರುತ್ತೆ ಅನ್ನೋದನ್ನು ನಾಳೆ ತನಕ ಕಾದು ನೋಡಬೇಕು, ಅದಕ್ಕೂ ಮೀರಿ ಇನ್ನೇನಿರುತ್ತೆ ಅಂತ. ಓಕೆ, ಮೂರನೇದು ಏನು ಅಂತ ಹೇಳ್ತೀನಿ ಕೇಳಿ. ಆಮೇಲೆ ಲಾಸ್ಟ್ ಟೈಮ್ ಕಾಂತಾರದಲ್ಲಿ ಇವ್ರು ಹೇಳಿದ್ದೇನು, ದೈವಾರಾಧನೆ ಬಗ್ಗೆ. ಈಗ ಶಿವನು ಕೂಡ ತೋರಿಸಿದ್ದಾರೆ. ಸೊ ನಮ್ಮ ಧರ್ಮದ ಶಿವನಿಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಅಂದರೆ ಆತನ ಹುಟ್ಟು ಬಗ್ಗೆ ಚರ್ಚೆ ಆಗಲ್ಲ, ಹುಟ್ಟಿನ ಬಗ್ಗೆ, ಮತ್ತು ಆತನಿಗೆ ಅಂತ್ಯ ಇಲ್ಲ ಕೂಡ ಅಂತ ಅಂದ್ಕೊಂಡಿದ್ವಿ. ಸೊ ಶಿವನ ಬಗ್ಗೆ, ದೈವಾರಾಧನೆ ಬಗ್ಗೆ, ಇತಿಹಾಸದ ಬಗ್ಗೆ ನಮಗಂತೂ ನಿಜವಾಗ್ಲೂ ಅಷ್ಟೊಂದು ಏನೂ ಗೊತ್ತಿಲ್ಲ. ಆ್ಯಂಡ್ ಶಿವನ ಬಗ್ಗೆ ಇವ್ರು ಎಕ್ಸ್ಟ್ರಾರ್ಡಿನರಿಯಾಗಿ ಏನು ಹೇಳುತ್ತೆ ಈ ಟೀಮ್ ಅನ್ನೋದು ವಿಪರೀತ ಕುತೂಹಲ ಇದೆ ಅಲ್ವಾ. ಆಮೇಲೆ ನಾನು ಹೇಳಿದ್ನಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಈ ಸಿನಿಮಾಗೆ ನಮಗೆ ಗೊತ್ತಿಲ್ಲದೆಲ್ಲ ಇರೋ ಹಿಸ್ಟ್ರಿ, ನಮಗೆ ಗೊತ್ತಿಲ್ಲದೆಲ್ಲ ಇರೋ ಶಿವನ ಬಗ್ಗೆ ಸುದ್ದಿ, ಆಮೇಲೆ ನಮಗೆ ಗೊತ್ತಿಲ್ಲದೆಲ್ಲ ಇರುವಂತಹ ನಮ್ಮ ರಾಜರ ಇತಿಹಾಸ, ಇದೆಲ್ಲವನ್ನ ಮಕ್ಕಳಿಗೆ ಕರ್ಕೊಂಡೋಗಿ ಅಚ್ಚುಕಟ್ಟಾಗಿ ಬೋರ್ ಆಗದಲ್ಲೇ ಇರೋ ರೀತಿಯಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟನ್ನು ಕೊಡಿಸ್ತಾ ಮಕ್ಕಳಿಗೆ ಹೇಳಿ ನಾವು ಕೂಡ ತಿಳ್ಕೊಂಡು ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಿಷ್ಟು ಯಾಕೆ ಸಿನಿಮಾವನ್ನು ನೋಡಬೇಕು ಅಂತ. ಆ್ಯಂಡ್ ಯಾಕೆ ನೋಡಬಾರ್ದು ಅನ್ನೋದಕ್ಕೆ ನನಗೆಲ್ಲೂ ಯಾವ ರೀಸನು ಸಿಕ್ಕಿಲ್ಲ. ಸೊ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಈ ಸಿನಿಮಾವನ್ನು ಯಾಕೆ ನೋಡಬಾರ್ದು ಅಂತ ನೀವು ಹೇಳ್ತೀರಿ, ಕಾಮೆಂಟ್ ಹಾಕಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಂತಾರ ನೋಡಿರ್ತೀರಿ.
ನೋಡಿದಂಥವ್ರ ಅಭಿಪ್ರಾಯನು ಕಾಂತಾರ 1ಗೆ ನೀವು ಹೇಗೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಿ. ಆ್ಯಂಡ್ ಇನ್ನೊಂದು ಹೇಳಲೇಬೇಕಪ್ಪ, ದಯವಿಟ್ಟು ಇಷ್ಟು ಹೇಳಿದೆ ಅನ್ನೋ ಕಾರಣಕ್ಕೆ ಇದು ಪ್ರಮೋಷನಲ್ ವಿಡಿಯೋ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಕಾಂತಾರದ ಸೀಕ್ವೆಲ್ 1 ಟ್ರೇಲರ್ ಅಷ್ಟೊಂದು ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ ಅನ್ನುವಂಥದ್ದನ್ನ ನಾನು ಹೇಳಬೇಕಿತ್ತು, ಹೇಳಿದ್ದೀನಿ. ಸೊ ಇದು ಪ್ರಮೋಷನಲ್ ವಿಡಿಯೋ ಅಲ್ಲ. ಕಾಮೆಂಟ್ ಹಾಕಿ ನಿಮ್ಗೆ ಏನನ್ನಿಸ್ತು, ಕಾಂತಾರ ಸೀಕ್ವೆಲ್ 1 ಬಗ್ಗೆ ಇರುವಂಥ ನಿರೀಕ್ಷೆನು, ಹಳೆ ಕಾಂತಾರ ನಿಮ್ಗೆ ಏನನ್ನಿಸ್ತು ಅಂತ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಏನಂತೀರಾ? ನಮಸ್ಕಾರ.